ಏನಾದರೂ ಮಾಡ್ತಿದ್ದೀವಿ ವ್ಯಾಪಾರ ನಾವು ಇಲ್ಲಿ ಮಾಡಿದ್ದೇವೆ ನೋಡಿ ಕೈಯನ್ನು ನೆಲಕ್ಕೆ ಎರಡು ಕೈಗಳನ್ನು ಅಲ್ಲಿ ನೋಡಿಕೊಳ್ಳಿ ಅದು ವೇದಿಕೆ ನೋಡಿಕೊಳ್ಳಿ. ನಮಸ್ತೆ, ನಾನು JC ಪ್ರಸಾದ್ ಸೇವಿತ JCI ಬೆಳ್ಳಾರೆಯ ಪೂರ್ವಾಧ್ಯಕ್ಷ. JCI ಬೆಳ್ಳಾರೆ ನಿನಾದ ಸಾಂಸ್ಕೃತಿಕ ತಂಡ ತಂಟಪಾಡಿ ಕಲಾಮಂದಿರ ಬೆಳ್ಳಾರೆ ಇದರ ಸಂಯೋಜನೆಯಲ್ಲಿ 3ನೇ ವರ್ಷದ ಮಕ್ಕಳ ಬೇಸಿಗೆ ಶಿಬಿರ ಇಲ್ಲಿ ನಡೀತಾ ಇದೆ. ಈ ಬಾರಿ ಬಹಳ ಅದ್ಭುತವಾಗಿ ಈ ಕಾರ್ಯಕ್ರಮ ನಡೀತಾ ಇದೆ. ರಾಜ್ಯ ಮಟ್ಟದ ತರಬೇತುದಾರರು, ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮಕ್ಕಳು ಬಹಳ ಉತ್ಸಾಹದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಆರಂಭದ ದಿನದಲ್ಲಿ ಸಾಧಾರಣ 130 ಮಂದಿ ವಿದ್ಯಾರ್ಥಿಗಳು ಈ ಶಿಬಿರದಲ್ಲಿ ಭಾಗವಹಿಸಿದರು. ದಿನದಿಂದ ದಿನಕ್ಕೆ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈ ದಿನ ನಾವು 230ಕ್ಕೆ ವಿದ್ಯಾರ್ಥಿಗಳ ಸಂಖ್ಯೆ ಇವತ್ತು ತಲುಪಿದೆ. ಬಹಳ ಸಂತೋಷ ಆಗ್ತಾ ಇದೆ. ಬಹಳ ಅತ್ಯುತ್ತಮವಾಗಿ ವಿದ್ಯಾರ್ಥಿಗಳು ಈ ಶಿಬಿರದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಕ್ರಾಫ್ಟಿಂಗ್, ಡ್ರಾಯಿಂಗ್, ಯೋಗ, ನಟನೆ, ಇವತ್ತು ಹಿಪ್ನಾಟಿಸಮ್ ಬಗ್ಗೆ ಭಾಳಷ್ಟು ಮಾಹಿತಿಗಳು ಮಕ್ಕಳಿಗೆ ಅವರ ಸ್ಮರಣ ಶಕ್ತಿಯನ್ನು ಹೆಚ್ಚಿಸುವ ಕಾರ್ಯಕ್ರಮಗಳು ನಡೆದಿವೆ. ಭಾಳ ಉತ್ಸಾಹದಿಂದ ಕಾರ್ಯಕ್ರಮಗಳು ನಡೀತಾ ಇದೆ. ನಾಡಿದ್ದು 18ನೇ ತಾರೀಕಿಗೆ ಈ ಶಿಬಿರದ ಸಮಾರೋಪ ಕಾರ್ಯಕ್ರಮ ನಡೀತಿದೆ. ಭಾಳ ಖುಷಿಯಾಗಿದೆ. ರಾಜ್ಯ ಮಟ್ಟದ ಈ ಒಂದು ಶಿಬಿರದಲ್ಲಿ ಭಾಗವಹಿಸಿದ ಮಕ್ಕಳನ್ನು ಹೆಚ್ಚು ಧನ್ಯರು ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರ, ನಾನು ಅಂತ ಬಿಳಿನೆಲೆಯಿಂದ ಬಿಳಿನೆಲೆ ಬೇರೆ ಬೇರೆ ಸಂಪನ್ಮೂಲ ವ್ಯಕ್ತಿಗಳಿಂದ ಬೇರೆ ಬೇರೆ ರೀತಿಯ ಚಟುವಟಿಕೆಗಳು ಮಕ್ಕಳಿಗೆ ಶಿಬಿರದಲ್ಲಿ ಹೇಳಿಕೊಟ್ಟು ಶಿಬಿರದ ಮುಖ್ಯ ಉದ್ದೇಶವನ್ನು ನಾವು ಸಾರ್ಥಕಗೊಳಿಸಿದ್ದೇವೆ. ನಾನು 11ನೇ ತಾರೀಕಿನಿಂದ ಇದು ಸಂಪನ್ಮೂಲ ವ್ಯಕ್ತಿಯಾಗಿ ನಾನು 18ನೇ ತಾರೀಕಿನ ತನಕ ನಾನಿದ್ದೇನೆ. ನಾನು ಸುಮಾರು 40 ವರ್ಷದಿಂದ ರಂಗಭೂಮಿಯಲ್ಲಿ ದುಡಿಯುತ್ತಾ ಇದ್ದು ನಾನು ಆದಿವಾಸಿ ಅಕಾಡೆಮಿ ಮಾಜಿ ಸದಸ್ಯನೂ ಹೌದು. ಅಲ್ಲದೆ ಇನ್ನಿತರ ರಂಗ ಚಟುವಟಿಕೆಗಳು ಮಕ್ಕಳ ರಂಗಭೂಮಿಯಲ್ಲಿ ನಾನು ಅನೇಕ ಕೆಲಸಗಳನ್ನು ಮಾಡಿದ್ದೇನೆ. ಇಲ್ಲಿ ಈ ಶಿಬಿರದಲ್ಲಿ ಬಂದಂಥ ವಿಶೇಷ ಅಂದರೆ ಬೆಂಗಳೂರಿನಲ್ಲಿ 3-4 ಮಕ್ಕಳು ಹಾಗೂ ಮಹಾರಾಷ್ಟ್ರದಿಂದ ಬಂದಂಥ 1-2 ಮಕ್ಕಳು ಹಾಗೂ ಬೇರೆ ಉಡುಪಿ ಜಿಲ್ಲೆಯಿಂದ ಬಂದಂತಹ ಮಕ್ಕಳು ಇವರೆಲ್ಲ ಈ ಶಿಬಿರದಲ್ಲಿ ಭಾಗವಹಿಸಿ ನಿಜವಾಗಿಯೂ ಈ ಒಂದು ಶಿಬಿರಕ್ಕೆ ಅವರು ತಂದಂಥ ಹೆಮ್ಮೆ. ಇದರ ಮುಖ್ಯ ನಿರ್ದೇಶನವನ್ನು ಪ್ರಮೋದ್ ಬೆಳ್ಳಾರೆ ಹಾಗೂ ಕೃಷ್ಣಪ್ಪ ಬೆಳಗಿರ ಇವರು ವಿವರಿಸಿಕೊಂಡು ಬಹಳ ಅತ್ಯುತ್ತಮವಾಗಿ ಅವರ ಮಾರ್ಗದರ್ಶನದಲ್ಲಿ ಈ ಶಿಬಿರವು ಜರುಗುತ್ತದೆ. ನಿನ್ನೆ ತಾನೇ ಅಗ್ನಿಶಾಮಕ ದಳದ ಪ್ರದರ್ಶನ, ಹಾಗೆ ಬೆಳಿಗ್ಗೆ ಮಿಮಿಕ್ರಿ ಪ್ರದರ್ಶನ, ಈ ದಿನ ಒಂದು ಅದ್ಭುತವಾದಂಥ ಒಂದು ಕಾರ್ಯಕ್ರಮ ಜರುಗಿತು. ಹಿಪ್ನಾಟಿಸಮ್ ಅಂದರೆ ಮಕ್ಕಳ ಮನೋಸ್ಥಿತಿಯ ಬಗ್ಗೆ ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮ ಜರುಗಿ ಮಕ್ಕಳಲ್ಲಿ ಒಂದು ಅವರಲ್ಲಿ ಹುಟ್ಟಿರುವ ಒಂದು ಪ್ರತ್ಯೇಕತೆಗಳು ಅಡಗಿರುವ ಇದನ್ನು ಹೊರತರುವಲ್ಲಿ ಶಿಬಿರ ಬಹಳ ಯಶಸ್ವಿಯಾಗಿದೆ. ವಿದ್ಯಾರ್ಥಿಯಾಗಿ ಶಿಬಿರಕ್ಕೆ ಬಂದಿದ್ದೇನೆ. ನನಗೆ ಇಲ್ಲಿ ವರ್ಲಿ ಆರ್ಟ್ಸ್ ಹಾಗೂ ಕ್ರಾಫ್ಟ್ ಮತ್ತು ಡ್ರಾಯಿಂಗನ್ನು ಹೇಳಿಕೊಟ್ಟಿದ್ದಾರೆ ಮತ್ತು ಯೋಗ ಕೂಡ. ನನಗೆ ಇಲ್ಲಿ ಬಂದು ತುಂಬ ಖುಷಿಯಾಗಿದೆ. ನಾನು ಇಲ್ಲಿಗೆ 3 ವರ್ಷದಿಂದ ನಿರಂತರವಾಗಿ ಬರುತ್ತಿದ್ದೇನೆ. ಈ ವರ್ಷ ನನಗೆ ತುಂಬ ಖುಷಿಯಾಗಿದೆ.
ಮೊನ್ನೆ ಸೇರಿಸುವಾಗ ಬಹುಶಃ 140 ಜನ ಮಕ್ಕಳು ಇದ್ದರು. ಇವತ್ತು 250 ದಾಟಿ ಭಾರಿ ಒಳ್ಳೆಯ ಕಾರ್ಯಕ್ರಮ ನಡೀತಾ ಉಂಟು. ದಿನಕ್ಕೆ ಭಾರಿ ಉತ್ಸಾಹದಲ್ಲಿ ಇಲ್ಲಿ ಬರ್ತಾ ಇದ್ದಾರೆ. ನಾನು ಹಿತಾ ಕೇಸ್ 9ನೇ ತರಗತಿಯಲ್ಲಿ ಕಲಿಯುತ್ತಿದ್ದೇನೆ. ನಾನು ಪಾಜಮಳದಿಂದ ಬಂದಿದ್ದೇನೆ. ಹಾಗೂ ಇಲ್ಲಿ JC ಬಳ್ಳಾರೆ ಕಲಾಮಂದಿರ ನಿನಾದ ಅವರ ಆಶ್ರಯದಿಂದ ನಡೆಯುತ್ತಿರುವ ಈ ಸಮ್ಮರ್ ಕ್ಯಾಂಪ್ ನಮಗೆ ತುಂಬ ವಿಷಯಗಳನ್ನು ಹೇಳ್ಕೊಟ್ಟಿದೆ. ನಾನು ಕೂಡ ಇಲ್ಲಿ ಒಂದು ವಿದ್ಯಾರ್ಥಿಯಾಗಿ ಕಲಿತಿರೋದು ನನಗೆ ತುಂಬ ಖುಷಿ ಆಗ್ತದೆ. ಇಲ್ಲಿ ತುಂಬ ಜನರು ರೆಕಾರ್ಡ್ ಹಾಗೂ ಪ್ರಶಸ್ತಿಗಳನ್ನು ಪಡೆದ ವ್ಯಕ್ತಿಗಳೆಲ್ಲ ಇಲ್ಲಿ ಬಂದು ಹೇಳ್ಕೊಡ್ತಾ ಇದ್ದಾರೆ. ನನಗೆ ತುಂಬ ಇಲ್ಲಿ ಕಲೀಲಿಕ್ಕೆ ಉತ್ಸಾಹ ಹಾಗೂ ಖುಷಿ ಆಗ್ತದೆ. ಮೊದಲ ಪಾಠದಿಂದ ಅವತ್ತಿನವರೆಗೆ ಮೊದಲ ಪಾಠದಿಂದ ಲಾಸ್ಟ್ ಪಾಠದ ತನಕ ಪೂರ್ತಿಯಾಗಿ ರಿಕಾಲ್ ಮಾಡಬೇಕು. ಆಮೇಲೆ ಏನಾಗ್ತದೆ, ಎಕ್ಸಾಮಿಗೆ ಪ್ರಶ್ನೆಗಳಲ್ಲಿ ಬರುವಾಗ ಯಾವ ಉತ್ತರ ಗೊತ್ತಿರುವ ಪ್ರಶ್ನೆಗಳೇ ಇರ್ತಾರೆ ಅಲ್ವಾ? ಯಾಕೆ ಉತ್ತರ ಗೊತ್ತಿರುವ ಪ್ರಶ್ನೆಗಳಿರ್ತಾರೆ ಹೇಳು? ನಾವು ರಿಕಾಲ್ ಮಾಡಿದ್ದೇವೆ. ಹಾಂ, ಗುಡ್.